ತನಿಖಾಧಿಕಾರಿಗಳ ಕೈ ಸೇರಿದೆ ಪಟ್ಟಣಗಿರಿಯ ಶೆಡ್ನ ನಕ್ಷೆಯ ರಿಪೋರ್ಟ್. ಇದು ಮತ್ತೊಂದು ರಿಪೋರ್ಟ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳ ಕೈ ಸೇರಿರೋದು. ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಜಾಗ ಪಟ್ಟಣಗಿರಿಯ ಶೆಡ್. ಆ ಪಟ್ಟಣಗಿರಿಯ ಶೆಡ್ಗೆ ಸಂಬಂಧಪಟ್ಟ ಹಾಗೆ ನಕ್ಷೆಯ ವರದಿ ಕೂಡ ಸದ್ಯ ಪೊಲೀಸರ ಕೈ ಸೇರಿದೆ. ಒಂದ್ ಕಡೆ FSL ವರದಿಗಳು, ಮತ್ತೊಂದ್ ಕಡೆ ಈ ನಕ್ಷೆಯ ರಿಪೋರ್ಟ್. ಲೋಕೋಪಯೋಗಿ ಇಲಾಖೆಯಿಂದ ಈ ವರದಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಶೆಡ್ನ ಬಗ್ಗೆ ಹಲವು ಮಾಹಿತಿಗಳನ್ನ ಒಳಗೊಂಡಿರುವಂತಹ ವರದಿ ಇದು. ನಮಗೆ ಗೊತ್ತಿದೆ, ಪಟ್ಟಣಗಿರಿಯ ಶೆಡ್ಗೆ ಕರ್ಕೊಂಡು ಬರಲಾಗಿರುತ್ತೆ ರೇಣುಕಾಸ್ವಾಮಿಯನ್ನ. ಎಲ್ಲಿಂದ? ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದವರು ಸೀದಾ ಕರ್ಕೊಂಡು ಬರೋದು. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀರಲ್ಲ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ, ಅದೇ ಪಟ್ಟಣಗಿರಿಯ ಶೆಡ್ಗೆ. ಅದೇ ಪಟ್ಟಣಗಿರಿಯ ಶೆಡ್ನಲ್ಲಿ ಡಿ ಗ್ಯಾಂಗ್ ರಾಕ್ಷಸೀತನವನ್ನ ಮೆರೆದು ರಕ್ಕಸರಂತೆ ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಿರುತ್ತೆ. ಹಾಗಾಗಿ ಆ ಪಟ್ಟಣಗಿರಿಯ ಇಂಚಿಂಚು ಮಾಹಿತಿ ಇರುವಂತಹ ನಕ್ಷೆಯನ್ನ ನಮಗೆ ಕೊಡಿ ಅಂತ ಹೇಳಿ ಲೋಕೋಪಯೋಗಿ ಇಲಾಖೆಗೆ ಪೊಲೀಸರು ಕೇಳಿದ್ರು. ಸದ್ಯ ಅಂತಿಮ ಘಟ್ಟವನ್ನ ತಲುಪಿದೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಪ್ರಕ್ರಿಯೆ. ಇದೇ ಸಂದರ್ಭದಲ್ಲಿ ಪೊಲೀಸರ ಕೈ ಸೇರಿದೆ ಶೆಡ್ನ ಆ ನಕ್ಷೆ. ಅದರ ಡೀಟೇಲ್ಸ್ ನ ಕೂಡ ನಾವು ನೋಡ್ತಾ ಹೋಗೋಣ. ಪಟ್ಟಣಗಿರಿಯ ಶೆಡ್ನ ನಕ್ಷೆಯ ರಿಪೋರ್ಟ್ ಕೂಡ ಸದ್ಯ ಪೊಲೀಸರ ಕೈ ಸೇರಿದೆ. ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದಂತಹ ಜಾಗ, ರೇಣುಕಾಸ್ವಾಮಿ ಮೇಲೆ, ಆತನ ಮೇಲೆ ಅಮಾನುಷವಾಗಿ ರಾಕ್ಷಸೀತನದಿಂದ ಆತನನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತಹ ಜಾಗ, ಆ ಜಾಗದ ವರದಿ ಸದ್ಯ ಪೊಲೀಸರ ಕೈ ಸೇರಿರೋದು. ಲೋಕೋಪಯೋಗಿ ಇಲಾಖೆಯಿಂದ ವರದಿಯನ್ನ ತರಿಸಿಕೊಂಡಿದ್ದಾರೆ ಪೊಲೀಸರು. ಇಡೀ ಶೆಡ್ನ ಅಳತೆ, ಅದು ಎಷ್ಟು ವ್ಯಾಪ್ತಿ ಇದೆ, ಯಾವ ಜಾಗದಲ್ಲಿ ಏನಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೇಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಲೋಕೋಪಯೋಗಿ ಇಲಾಖೆಗೆ ಇಂಥದ್ದೊಂದು ನಕ್ಷೆಯನ್ನ ನಮಗೆ ಮಾಡಿಕೊಡಿ ಎನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಎಲ್ಲೆಲ್ಲಿ ಹಲ್ಲೆಯಾಗಿದೆಯೇ ಅನ್ನುವುದು ಸೇರಿದಂತೆ ನಾನಾ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ತಮಗೇನು ಅನುಮಾನಗಳಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಟ್ಟು ನಕ್ಷೆಯನ್ನ ಕೊಡಿ ಅಂತ ಕೇಳ್ಕೊಂಡಿದ್ರು. ಲೋಕೋಪಯೋಗಿ ಇಲಾಖೆಗೆ ಪೊಲೀಸರು ಏನ್ ಮನವಿ ಮಾಡಿಕೊಂಡಿದ್ರು, ಆ ಮನವಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಲೋಕೋಪಯೋಗಿ ಇಲಾಖೆ ಪೊಲೀಸರಿಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಒಂದು ಡೀಟೇಲ್ ಆಗಿರುವಂತಹ ಒಂದು ನಕ್ಷೆಯನ್ನ ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟ ಹಾಗೆ ನೀಡುವಂತಹ ಕೆಲಸವನ್ನ ಸದ್ಯ ಲೋಕೋಪಯೋಗಿ ಇಲಾಖೆ ಮಾಡಿದೆ. ಹಾಗಾದ್ರೆ ಕೊಟ್ಟಿರುವಂತಹ ನಕ್ಷೆನಲ್ಲಿ ಏನೇನಿದೆ, ಏನೇನು ಮಾಹಿತಿಗಳು ಹಾಗಾದ್ರೆ ಅಡಕ ಆಗಿದೆ? ಒಂದು, ಎಲ್ಲೆಲ್ಲಿ ಹಲ್ಲೆಯನ್ನ ನಡೆಸಲಾಗಿದೆ? ಪಟ್ಟಣಗೆರೆಯ ಶೆಡ್ನಲ್ಲಿ ಸೀದಾ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಹಲ್ಲೆಯನ್ನ ಮಾಡಿಲ್ಲ. ಅಲ್ಲೆಲ್ಲೋ ಗಾಡಿಗಳನ್ನ ನಿಲ್ಲಿಸಿರುವಲ್ಲಿ ತೆಗೆದುಕೊಂಡು ಹೋಗಿ ಆತನ್ನ ಆ ಗಾಡಿ ಮೇಲೆ ಜಜ್ತಾರೆ, ಎತ್ತಿ ಕೆಳಗೆ ಕುಗ್ತಾರೆ, ಹೀಗೆಲ್ಲ ಮಾಹಿತಿ ಇದೆಯಲ್ಲ. ಹಾಗಾಗಿ ಯಾವ ಜಾಗದಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ, ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಪ್ರಕರಣದ ಆರೋಪಿಗಳೇ ಘಟನೆ ಹೇಗಾಯ್ತು ಅನ್ನೋದನ್ನ ಮಾಡಿ ತೋರಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಕೂಡ ನಾವು ಗಮನಿಸಿದ್ವಿ. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಾಗಿತ್ತಲ್ಲ ಇದೇ ಪಟ್ಟಣಗಿರಿಯ ಶೆಡ್ಗೆ, ಎಲ್ಲಿಂದ ನಾವು ಕರ್ಕೊಂಡು ಬಂದು ರೇಣುಕಾಸ್ವಾಮಿಯನ್ನ ಇಳಿಸಿದ್ವಿ, ಯಾವ ಜಾಗದಲ್ಲಿ ಆತನ ಮೇಲೆ ಹಲ್ಲೆಯಾಯಿತು, ಯಾವ ಜಾಗದಲ್ಲಿ ಆತನ ಮೇಲೆ ಮಾರಣಾಂತಿಕವಾಗಿ ಆತನನ್ನ ಹತ್ಯೆ ಮಾಡಲಾಯಿತು, ಅದಾದ ಬಳಿಕ ಸೆಕ್ಯೂರಿಟಿ ರೂಮ್ಗೆ ಹೇಗೆ ಎಳ್ಕೊಂಡು ಹೋಗ್ಲಾಯಿತು, ಇದೆಲ್ಲವನ್ನ ಮಾಡಿ ತೋರಿಸಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಅವರಿಗೆ ನೀಡಿರುವಂತಹ ಪೊಲೀಸರು ನಕ್ಷೆಯನ್ನ ತರಿಸಿಕೊಳ್ಳುವಲ್ಲಿ ಸದ್ಯ ಸಕ್ಸಸ್ ಆಗಿದ್ದಾರೆ. ಎಲ್ಲೆಲ್ಲಿ ಹಲ್ಲೆ ನಡೆಸಲಾಗಿದೆ, ಯಾವ ಜಾಗದಲ್ಲಿ ಹತ್ಯೆ ಆಯಿತು, ಯಾವ ವಸ್ತುಗಳಿಂದ ಹಲ್ಲೆ ಮಾಡಲಾಗಿದೆ, ಆ ಹಲ್ಲೆ ಮಾಡಿದಂತಹ ವಸ್ತುಗಳು ಪಟ್ಟಣಗೆರೆ ಶೆಡ್ನ ಯಾವ ಭಾಗದಲ್ಲಿದ್ವು, ಜೊತೆಗೆ ಪಟ್ಟಣಗೆರೆ ಶೆಡ್ನ ಯಾವ ದಿಕ್ಕಿನಲ್ಲಿ ಏನೇನಿತ್ತು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಹೀಗೆ ಯಾವ ದಿಕ್ಕಿನಲ್ಲಿ ಪಟ್ಟಣಗೆರೆಯ ಶೆಡ್ನಲ್ಲಿ ಏನೇನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿಯನ್ನ ನಕ್ಷೆಯ ರೂಪದಲ್ಲಿ ತರಿಸಿಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅವರಿಂದ ಮ್ಯಾಪ್ ರಿಪೋರ್ಟ್ ಅನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಹೀಗಾಗಿ ಪ್ರಕರಣದಲ್ಲಿ ಇದು ಕೂಡ ಬಹಳ ಮಹತ್ವದ ಪಾತ್ರವನ್ನ ವಹಿಸಲಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ನಂತರದಲ್ಲಿ, ವಿಚಾರಣೆ ಆರಂಭ ಆದಂತಹ ನಂತರದಲ್ಲಿ ಕೋರ್ಟ್ನಲ್ಲಿ. ಇನ್ನು ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ನ CFSL ತಂಡದಿಂದ ಇನ್ನೂ ಕೂಡ ವರದಿ ಬಂದಿಲ್ಲ. ಫಿಸಿಕಲ್ ಮತ್ತು ಆಡಿಯೋ ಅನಾಲಿಸಿಸ್ ನ ರಿಪೋರ್ಟ್ ಬರೋದು ಬಾಕಿ ಇದೆ. ಈ ಎರಡು ವರದಿಗಾಗಿ ಕಾಯ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಚಾರ್ಜ್ ಶೀಟ್ ರೆಡಿ ಮಾಡಿ ವರದಿಗಾಗಿ ಸದ್ಯ ಪೊಲೀಸರು ವೇಟ್ ಮಾಡ್ತಿದ್ದಾರೆ. ಈ ವಾರಾಂತ್ಯದಲ್ಲಿ ವರದಿಯನ್ನ ಕೊಡುವುದಾಗಿ CFSL ಹೈದರಾಬಾದ್ನ ಸೆಂಟರ್ ಫಾರ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್
ಅವರು ಮಾಹಿತಿ ನೀಡಿದ್ದಾರೆ. ಈ ವಾರಾಂತ್ಯದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ FSLನ ಕಚೇರಿ ಏನಿದೆ, ಲ್ಯಾಬ್ ಏನಿದೆ, ಅಲ್ಲಿಂದಾನೂ ಕೂಡ ಇನ್ನೂ 2 ವರದಿಗಳು ಬರಬೇಕಿದೆ. ಹಾಗಾಗಿ ಆ ವರದಿಗಳಿಗಾಗಿ ಪೊಲೀಸರು ವೇಟ್ ಮಾಡ್ತಿದ್ದಾರೆ. ಒಂದು ಹೈದರಾಬಾದ್ನ CFSL ನಿಂದ ಬರಬೇಕಾಗಿರುವಂತಹ ವರದಿ, ಫಿಸಿಕಲ್ ಅನಾಲಿಸಿಸ್ ಬಗ್ಗೆ ಇರುವಂತಹ ವರದಿ, ಹಾಗೆ ಆಡಿಯೋ ಅನಾಲಿಸಿಸ್ಗೆ ಸಂಬಂಧಪಟ್ಟಂತಹ ವರದಿ. ಆ 2 ವರದಿಗಳು ಬರೋದು ಬಾಕಿ ಇದೆ. ಈ ವಾರಾಂತ್ಯದಲ್ಲಿ ಆ ವರದಿಯನ್ನ ಕೊಡುವುದಾಗಿ ಹೈದರಾಬಾದ್ CFSL ಟೀಮ್ ಹೇಳಿದೆ. ಮತ್ತೊಂದು ಕಡೆ ಬೆಂಗಳೂರಿನ FSL ನಿಂದಾನು ಇನ್ನೂ 2 ವರದಿ ಬರೋದು ಬಾಕಿ ಇದೆ. ಸದ್ಯ ಈ 2 FSL ಲ್ಯಾಬ್ಗಳು ನೀಡಬೇಕಾಗಿರುವಂತಹ ವರದಿಗಾಗಿ ತನಿಖಾಧಿಕಾರಿಗಳು ಕಾಯ್ತಿದ್ದಾರೆ. ಈ ವಾರಾಂತ್ಯದಲ್ಲಿ ಎಲ್ಲ ವರದಿಗಳು ಕೂಡ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಅಲ್ಲಿಗೆ ಇಡೀ ಪ್ರಕರಣದ ತನಿಖಾ ಹಂತ ಇದೆಯಲ್ಲ, ಆ ತನಿಖಾ ಹಂತ ಹೆಚ್ಚು ಕಮ್ಮಿ ಕ್ಲೈಮ್ಯಾಕ್ಸ್ಗೆ ಬಂದ ಹಾಗೆ. ಯಾಕಂದ್ರೆ ಚಾರ್ಜ್ ಶೀಟ್ಗಾಗಿ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಚಾರ್ಜ್ ಶೀಟ್ ಅನ್ನ ಫೈನಲ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಸಾಕ್ಷಿಗಳನ್ನ ಉಲ್ಲೇಖ ಮಾಡಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು, ಹೇಗಾಯ್ತು, ಯಾರು ಏನ್ ಮಾಡಿದ್ರು, ಯಾರ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡಬೇಕು. ಹಾಗಾಗಿ ಈ ಎಲ್ಲ ರಿಪೋರ್ಟ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಚಾರ್ಜ್ ಶೀಟ್ಗಾಗಿ ಎಲ್ಲವನ್ನ ರೆಡಿ ಮಾಡ್ಕೊಂಡಿರುವಂತಹ ತನಿಖಾಧಿಕಾರಿಗಳು ಈ ವರದಿಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.